ಹಲೋ ಫ್ರೆಂಡ್ಸ್, ಎಲ್ರಿಗೂ ನನ್ನ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಮಿಷಿನಲ್ಲಿ SPI ಹೇಗೆ ಉಪಯೋಗಿಸ್ಕೊಳ್ಳೋದು ಅಂತ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಈ ಕ್ವಶನ್ನ ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದರು. SPIನ ವಿವರಿಸೋದಕ್ಕೋಸ್ಕರ ನೋಡಿ, ಒಂದು ಕ್ಯಾನ್ವಸ್ ಮೇಲೆ ಕಾಟನ್ ಬಟ್ಟೆನ ಐರನ್ ಮಾಡಿಕೊಂಡು 2 ಇಂಚಿಗೆ ಒಂದೊಂದು ಬಾಕ್ಸ್ನ ಮಾಡ್ಕೊಳ್ತೀನಿ. ಇದರಲ್ಲಿ ಪ್ರತಿ ಸ್ಟಿಚ್ ಪರ್ ಇಂಚ್ಗೂ ಒಂದೊಂದು ಸ್ಟಿಚ್ಚನ್ನು ಹಾಕಿ ತೋರಿಸ್ತೀನಿ. ಅದರ ಲೆಂತು ಎಷ್ಟಿರುತ್ತೆ ಮತ್ತು ಅದರ ಸ್ಪೀಡು ಎಷ್ಟಿರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ. SPI ಅಂದರೆ ಸ್ಟಿಚ್ ಪರ್ ಇಂಚ್. 1 ಇಂಚಿಗೆ ಎಷ್ಟು ಸ್ಟಿಚ್ ಬೀಳುತ್ತೆ ಅಂತ ಹೇಳೋದೇ SPI. ಕೆಲವು ಬಟ್ಟೆಗೆ ಚಿಕ್ಕ ಸ್ಟಿಚ್ ಬೇಕಾಗುತ್ತೆ, ಕೆಲವು ಬಟ್ಟೆಗೆ ತುಂಬ ದೊಡ್ಡ ಸ್ಟಿಚ್ಗಳು ಬೇಕಾಗುತ್ತೆ. ಅದರಿಂದ ಸ್ಟಿಚ್ಗಳನ್ನ ಅಡ್ಜಸ್ಟ್ ಮಾಡ್ಕೊಳ್ಳೋದೇ SPI. SPI ಅಂದರೆ 1 ಇಂಚಿಗೆ ಎಷ್ಟು ಸ್ಟಿಚ್ ಬರುತ್ತೆ ಅಂತ ನೋಡಿ. ಪ್ರತಿಯೊಂದು SPI ಅಂದರೆ SPI ಚೇಂಜ್ ಮಾಡ್ತಾ ಸ್ಟಿಚ್ಗಳನ್ನ ಹಾಕಿ 1 ಇಂಚಲ್ಲಿ ಅಳತೆ ಮಾಡಿ ತೋರಿಸ್ತಾ ಇದ್ದೀನಿ. ನೀವು ಸಹ ಇದೇ ಥರ ಸ್ಟಿಚ್ ಹಾಕಿ ಚೆಕ್ ಮಾಡ್ಕೊಳ್ಳಿ, ಆವಾಗ ನಿಮಗೆ ಗೊತ್ತಾಗುತ್ತೆ. ಇಲ್ಲಿ ಸ್ವಲ್ಪ ಕಾಣ್ತಿಲ್ಲ ಸ್ಟಿಚ್ಗಳು, ಆದ್ದರಿಂದ ನೀವು ಸ್ಟಿಚ್ ಹಾಕಿ ಚೆಕ್ ಮಾಡ್ಕೊಳ್ಳಿ. ಜಾಕ್ ಮಿಷಿನಲ್ಲಿ ಈ ರೀತಿ ಇರುತ್ತೆ. ನಾವು ಝೀರೋಗೆ ತಿರುಗಿಸ್ಬೇಕು ಅಂದರೆ ಸ್ವಲ್ಪ ಬಾರ್ ಟಕ್ ಇರುತ್ತಲ್ಲ, ಅದನ್ನು ಕೆಳಗಡೆ ಒತ್ತಿಡಿದು ಝೀರೋಗೆ ತರಬೇಕಾಗುತ್ತೆ. ಅದೇ 5 ನಂಬರ್ಗೆ ತರಬೇಕಾದ್ರೆ ಲೂಸಾಗಿರುತ್ತೆ. ಜಾಕ್ ಮಿಷಿನಲ್ಲಿ ಸ್ಟಿಚ್ ಪರ್ ಇಂಚ್ ನಾಬು ಈ ರೀತಿ ಇದ್ದರೆ, ಮನೆಯಲ್ಲಿ ನಾವು ಬ್ಲ್ಯಾಕ್ ಮಿಷಿನ್ನು ಅಂದರೆ ಅಂಬ್ರೆಲಾ ಮಿಷಿನ್ ಉಪಯೋಗಿಸ್ತೀವಲ್ಲ, ಅದಕ್ಕೆ ಈ ರೀತಿ ಇರುತ್ತೆ. ಇದರಲ್ಲೂ ಅಷ್ಟೇ ಬಾರ್ ಟಕ್ಕನ್ನು ಕೆಳಗಡೆ ಮಾಡಿ ಸ್ಟಿಚ್ಚನ್ನು ಚೇಂಜ್ ಮಾಡಬೇಕು, ಅಂದರೆ SPIನ ಚೇಂಜ್ ಮಾಡಬೇಕು, ಇಲ್ಲಾಂದರೆ ಕಷ್ಟ ಆಗುತ್ತೆ. 5ಕ್ಕೆ ಬಂದಾಗ ಅದು ಲೂಸಾಗಿರುತ್ತೆ. ಅದೇನೇ ಝೀರೋಗೆ ತರಬೇಕು ಅಂದರೆ ಸ್ವಲ್ಪ ಕಷ್ಟ ಆಗುತ್ತೆ. ಆವಾಗ ಬಾರ್ ಟಕ್ಕನ್ನು ಪ್ರೆಸ್ ಮಾಡಿ ನಾವು ಝೀರೋಗೆ ತರಬೇಕಾಗತ್ತೆ. ಎರಡೂ ಮಿಷಿನ್ಗಳಲ್ಲಿ ಇದು ಸೇಮ್ ಒಂದೇ ರೀತಿ ಕೆಲಸ ಮಾಡುತ್ತೆ. 0 to 5 ಇರುತ್ತೆ. ಈ ಮಿಷಿನಲ್ಲೂ ಸಹ SPIನ ಗೆರೆಗಳ ಮುಖಾಂತರ ಅಂದರೆ ಸ್ಟಿಚ್ ಲೆಂತನ್ನು ಗೆರೆಗಳ ಮುಖಾಂತರನೇ ಕೊಟ್ಟಿರ್ತಾರೆ. ನಮಗೆ ಎಷ್ಟಕ್ಕೆ ಲೆಂತ್ ಬೇಕು ಅಂತ ಆ ಗೆರೆಗಳನ್ನ ನೋಡಿ ನಾವು ಲೆಂತನ್ನು ಇಟ್ಕೊಬೋದು. ನೋಡಿ, SPI ಇಲ್ಲಿ 0 ಆಗಿದ್ದಾಗ ಬಾರ್ ಟಕ್ಕು ಸ್ವಲ್ಪ ಕೆಳಗಡೆ ಇದೆ. ಅದೇ SPI 5 ಇರಬೇಕಾದ್ರೆ ಬಾರ್ ಟಕ್ಕು ಮೇಲಿರುತ್ತೆ. ಈ ಸ್ಟಿಚ್ಚು 0 SPIಯಲ್ಲಿ ಹೊಲಿತಾ ಇದ್ದೀವಿ, ಆದರೆ ಇದು ಸ್ಟಿಚ್ಚು ತುಂಬ ಚಿಕ್ಕದಾಗಿ ಬರುತ್ತೆ. ಇದು ಯಾವುದೇ ಬಟ್ಟೆ ಮೇಲೆ ಸ್ಟಿಚ್ ಮಾಡೋದಕ್ಕೆ ನಾವು ಉಪಯೋಗಿಸಲ್ಲ. ಈಗ ಸ್ಟಿಚ್ ಆಗ್ತಿರೋದು SPI ನಾಬು 1ನಲ್ಲಿದೆ. ಆ ನಾಬಲ್ಲಿ ಸ್ಟಿಚ್ ಆಗ್ತಾ ಇರೋದು. ಇದು 1.5 ಅಂದರೆ 1.5 ನಂಬರಲ್ಲಿ ಇಟ್ಕೊಂಡು ಸ್ಟಿಚ್ ಆಗ್ತಾ ಇರೋದು. SPI 2ನೇ ನಂಬರಲ್ಲಿದೆ. ಈ ಸ್ಟಿಚ್ಚು SPI ನಂಬರು 2.5. ಈಗ SPI 3ರಲ್ಲಿದೆ. ಈಗ ಆಗ್ತಿರೋಂಥ ಸ್ಟಿಚ್ಚು SPI 3.5ಯಲ್ಲಿದೆ. ಈಗ SPI 4ರಲ್ಲಿದೆ. ಈ ಸ್ಟಿಚ್ಚು 4.5. ಲಾಸ್ಟ್ ಒನ್ನು SPI ಲಾಸ್ಟಲ್ಲಿದೆ. ಇದು ನೀವು ತೆಳ್ಳಗಿರೋ ಬಟ್ಟೆ ಮೇಲೆ ಹಾಕಿದ್ರೆ ಸುಕ್ಕು ಬರುತ್ತೆ. ಇಲ್ಲಿ ಕ್ಯಾನ್ವಸ್ ಕೆಳಗಡೆ ಇರೋದ್ರಿಂದ ಸುಕ್ಕು ಬಂದಿಲ್ಲ. ಈ ರೀತಿ SPI ನಂಬರ್ಗಳನ್ನ ಚೇಂಜ್ ಮಾಡಿಕೊಂಡು ಸ್ಟಿಚ್ಗಳು ಹಾಕಿದೆ. ಈಗ ಯಾವ್ಯಾವ SPI ಇಟ್ಕೊಂಡು ಯಾವ ಬಟ್ಟೆ ಮೇಲೆ ಸ್ಟಿಚ್ ಹಾಕ್ತೀವಿ ಅಂತ ಹೇಳ್ತೀನಿ. 1.5ಇಂದ 2 SPI ಇಟ್ಕೊಂಡ್ರೆ ನಮಗೆ 12ರಿಂದ 16 ಸ್ಟಿಚ್ ಬರುತ್ತೆ. ಈ SPIನ ಲೈಟ್ ವೆಯ್ಟು ಅಂದರೆ ಸಿಲ್ಕು, ಶಿಫಾನು, ಆರ್ಗೆನ್ಸಾಗೆ ಉಪಯೋಗಿಸ್ಕೊತೀವಿ. 2ಇಂದ 2.5 SPIಗೆ 10ರಿಂದ 12 ಸ್ಟಿಚ್ ಬರುತ್ತೆ. ಈ ಲೆಂತ್ ಸ್ಟಿಚ್ಚನ್ನು ಮೀಡಿಯಮ್ ವೆಯ್ಟ್ ಬಟ್ಟೆಗಳಿರುತ್ತಲ್ಲ, ಕಾಟನ್ನು, ಲೆನಿನ್ನು ಹಾಗೂ ರಯಾನ್ಗೆ ಉಪಯೋಗಿಸ್ಕೊತೀವಿ. 3ರಿಂದ 4ನೇ ನಂಬರಿನ SPIಗೆ 6ರಿಂದ 10 ಸ್ಟಿಚ್ ಬರುತ್ತೆ. ಈ ಸ್ಟಿಚ್ಚನ್ನು ಹೆವಿ ವೆಯ್ಟ್ ಬಟ್ಟೆಗಳಾದ ಡೆನಿಮು ಮತ್ತು ಕ್ಯಾನ್ವಸ್ ಸ್ಟಿಚ್ ಮಾಡೋದಕ್ಕೆ ಉಪಯೋಗಿಸ್ಕೊತೀವಿ. 5ರಿಂದ ನಾವು ಯಾವುದೇ ಸ್ಟಿಚ್ಚನ್ನು ಉಪಯೋಗಿಸಲ್ಲ. ಅಂದರೆ 4ರಿಂದ 5ಅಲ್ಲಿ ಬರುತ್ತಲ್ಲ ಸ್ಟಿಚ್ಚು, ಮನೇಲಿ ಹೊಲಿಯೋರು ಯಾರನ್ನೂ ಉಪಯೋಗಿಸ್ಕೊಳ್ಳಲ್ಲ.
ಇಂಡಸ್ಟ್ರಿಯಲಲ್ಲಿ ಈ ಸ್ಟಿಚ್ಚು ಉಪಯೋಗಕ್ಕೆ ಬರ್ಬೋದೇನೋ ಗೊತ್ತಿಲ್ಲ, ಆದರೆ ಮನೆಯಲ್ಲಿ ಹೊಲಿಬೇಕಾದ್ರೆ ಈ SPA ಸ್ಟಿಚ್ಚನ್ನು ಉಪಯೋಗಿಸೋದಿಲ್ಲ. ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಸ್ಟಿಚ್ ಪರ್ ಇಂಚನ್ನು ವಿವರಿಸಿದ್ದೀನಿ. ಇದರಲ್ಲೇನಾದರೂ ನಿಮಗೆ ಡೌಟ್ ಇದ್ದರೆ ಕಮೆಂಟಲ್ಲಿ ಕೇಳಿ, ಮತ್ತೊಂದು ಸತಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಓಕೆ ಫ್ರೆಂಡ್ಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ.